ಒಂದು ರೀತಿ ಆ ಘನತೆಯೊಳಗೆ ಬೆಳೆದು ಬಂದವರು. ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಸ್ವಾಗತಾರ್ಹ ಕೊಡಬೇಕಾಗಿತ್ತು. ನಮ್ಮ ಕರ್ನಾಟಕದ ಪ್ರತಿಯೊಬ್ಬನ ವಿಶೇಷವಾಗಿರ್ತಕ್ಕಂಥ ಆಸೆ ಅದು. ಯಾಕಂದರೆ ಸಿದ್ಧಗಂಗಾ ಸ್ವಾಮಿಗಳು ಇರುವಾಗಲೇ ಭಾರತ ಪ್ರಶಸ್ತಿ ಅವ್ರಿಗೆ ಕೊಡಬೇಕಾಗಿತ್ತು ಅನ್ನೋದು ನಮ್ಮೆಲ್ಲರದು ಕೂಗಿತ್ತು. ಅದನ್ನು ತಕ್ಷಣ ಮಾಡಲೇಬೇಕು ಅಂಥೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತೇನೆ. ಏನು 1 ವರ್ಷ 2 ಕೊಟ್ಟರೆ ತಪ್ಪಾಗೋದಿಲ್ಲ. ಸಿದ್ಧಗಂಗಾ ಸ್ವಾಮಿಗಳದ್ದು ಇದ್ರ ಜೊತೆ ಕೊಡಬೇಕು ಅಂತೇಳಿ ಅಪೇಕ್ಷೆ ಮಾಡ್ತೀವಿ. ನೋಡಿ, ನಾವೆಲ್ಲ ಭಾರತ ಜೋಡೋ ಕಾರ್ಯಕ್ರಮದಲ್ಲಿರೋರು. ಭಾರತವನ್ನು ಒಗ್ಗಟ್ಟಾಗಿಡಬೇಕು, ಐಕ್ಯದಿಂದ ಇಡಬೇಕು. ಈ ಒಕ್ಕಟ್ಟಿನಲ್ಲಿ ವ್ಯತ್ಯಾಸ ಆಗಬಾರ್ದು. ಭಾಳ ನೋವಿದೆ, ಆಕ್ರೋಶ ಇದೆ. ನಮಗೆ ಕೊಡಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಹಣ ನಮಗೆ ಕೊಡ್ತಾ ಇಲ್ಲ. ಆದಾಗ್ಯೂ ನಾವು ಈ ಸಂದರ್ಭದಲ್ಲಿ ಒಕ್ಕಟ್ಟಿನಿಂದ ಅಂಥ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಬೇಕು.